ಸವರ್ಣೀಯ ವ್ಯಕ್ತಿಯಿಂದ ದಲಿತ ಬಡ ಕುಟುಂಬದ ಹೆಣ್ಣು ಮಗಳನ್ನು ಪ್ರೀತಿಸಿ ಮದುವೆಯಾಗುತ್ತೇನೆಂದು ಮೋಸ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಸಿದ್ದನಹಳ್ಳಿ ಗ್ರಾಮದಲ್ಲಿ ಘಟನೆ. ಭೀಮ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳ ಭೇಟಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಸಿದ್ದನಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣುಮಗಳೊಬ್ಬಳನ್ನು ಅದೇ ಗ್ರಾಮದ ಸವರ್ಣೀಯರಾದ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಸುಧಾಕರ್ ಎಂಬ ವ್ಯಕ್ತಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಆ ಹೆಣ್ಣು ಮಗುವನ್ನು ಸುಮಾರು 8 ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗುತ್ತೇನೆಂದು ಭರವಸೆ ನೀಡಿ ಆ ಹೆಣ್ಣು ಮಗುವಿಗೆ ಮೋಸ ಮಾಡಿರುವ ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಆ ನೊಂದ ಕುಟುಂಬಕ್ಕೆ ಸೂಕ್ತ ನ್ಯಾಯವನ್ನು ಒದಗಿಸಿಕೊಡುತ್ತೇವೆಂದು ಭರವಸೆ ನೀಡಿ ಹಾಗೂ ಈ ಕೃತ್ಯವೆಸಗಿದಂತಹ ಕಿಡಿಗೇಡಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತೆ ಹಾಗೂ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಎಂದು ಅನ್ಯಾಯಕ್ಕೊಳಗಾದ ಕುಟುಂಬದ ಜೊತೆ ಭೀಮ್ ಸೇವಾ ಸಮಿತಿ ಸಂಘಟನೆ ತಂಡ ನಿಂತಿದ್ದು, ಹೆಣ್ಣು ಮಗುವಿಗೆ ನ್ಯಾಯ ಸಿಗದಿದ್ದಲ್ಲಿ ಹಂತ ಹಂತವಾಗಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಭೀಮ್ ಸೇವಾ ಸಂಘಟನೆ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ ಅವರು ತಿಳಿಸಿದ್ದಾರೆ. ಇನ್ನು ಭೀಮ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳ ಜೊತೆಗೆ ಹೊಸಕೋಟೆ ಡಿವೈಎಸ್ಪಿ ಮಲ್ಲೇಶ್ ಸಹ ಭೇಟಿ ನೀಡಿ ಅಲ್ಲಿನ ಕುಟುಂಬದ ಸದಸ್ಯರ ಜೊತೆಗೆ ಮಾತುಕತೆಯನ್ನು ಸಹ ನಡೆಸಿದ್ದಾರೆ. ಹೇಳ್ಸೋದು ನಿಮ್ ಕೈಲಿ ಏನ್ ಆಗಿಲ್ಲ ಅಂತ ನಗಿಯೋದು ಅವೆಲ್ಲ ಮಾಡಿದ್ರೆ ಫೋನ್ ಮಾಡಿ ನಾನು ಫೋನ್ ಮಾಡಿ ಸ್ವಲ್ಪ ಹೋದ್ಮೇಲೆ ಗಮನ ಇರ್ಲಿ. ಇವಾಗ ಎಷ್ಟೆಲ್ಲ ಆಗಿದೆಲ್ಲ ಸ್ವಲ್ಪ ಓದ್ಲಿ. ಸರ್ ಇದುವರೆಗೂ ಯಾರು ಬಂದಿಲ್ಲ, ಅವರು ಬಂದಿಲ್ಲ, ಅವ್ರಿಗೂ ಹೋಗಿಲ್ಲ, ಸಪೋರ್ಟ್ ನಮಗೂ ಬಂದಿಲ್ಲ. ಯಾಕೆ ಸುಳ್ಳು ಹೇಳ್ಬೇಕು? ಊರಲ್ಲಿರೋದು ಯಾರು ಬಂದಿಲ್ಲ. ನಡಿ ಈಗ ಅಡ್ಡ ಮಾಡಲ್ಲ ಅಂತ ಊರೆಲ್ಲ ಅದೇ ಹೇಳುತ್ತೆ ಸರ್. ಅವರು ನಮ್ಮ ಕಡೆನೂ ಬಂದಿಲ್ಲ. ಬಿಡಿ ಆಗ್ಲಿ, ಇದು ಕಾವು ಕಮ್ಮಿ ಆಗ್ಲಿ, ನಾವೆಲ್ಲರೂ ಬನ್ನಿ. ಇಲ್ಲಿ ಯಾಕಂದ್ರೆ ಅನ್ಯಾಯ ಆಗಿರೋದಕ್ಕೆ ಅವರು ಬಂದಿಲ್ಲ. ನೊಂದಿರೋ ಯಾವ ಕುಟುಂಬ ಇದಾರೋ ಬನ್ನಿ, ಇದೇ ಡಿವೈಎಸ್ಪಿ ಅವ್ರ ಹತ್ರ ಕುತ್ಕೊಂಡು ಮಾತಾಡೋಣ. ಆಗಿರೋದೊಂದು ಕಡೆ ನಾವೆಲ್ಲ ಶಾಂತಿ ಸಭೆ ಮಾಡಿಸಿ ಏನು ಮಾಡ್ಬೇಕು ಮುಂದಿನ ಪರಿಹಾರ ಅವ್ರು ಹೇಳಿದ್ರು. ನಾವೇನಿದ್ರು ಅವ್ರು ಕಾನೂನು ಹೋರಾಟ ಅಂದರೆ ಅವ್ರು ಜೈಲಿಗೆ ಹೋಗೋರು, ಬೆಲ್ ತಗೊಂಬೇಕು, ಆಚೆ ಬರಬೇಕು ಏನಕ್ಕ. ಅದೇ ರೀತಿ ಮಾಡ್ಬೇಕಾದ್ರೆ ಬಂದ ಮೇಲೆ ಈ ಜೀವನ ಇದ್ರ ಬಗ್ಗೆ ಇವಾಗ ಮಾಡಿ ಅವ್ನು ಜೈಲಿಗೆ ಹೋಗಿ ಬಂದ್ಬಿಟ್ಟಲ್ಲ, ಈ ಹುಡುಗಿ ಇದಕ್ಕೆ ಏನ್ ಮಾಡ್ಬೇಕಂತ ಸೊಲ್ಯೂಷನ್ ನಾವು ಕೇಳ್ಕೊಳ್ಳೋಣ. ಊರಾಗಿರೋ ಅವ್ರಿಗೂ ಏನಾದ್ರು ಓದೋದಕ್ಕೂ ಇಲ್ಲ ಬಿಸ್ನೆಸ್ಗೂ ನಾವು ಏನೋ ಸರ್ಕಾರದಿಂದ ಒಂದು ಅನುದಾನ ಏನೋ ಒಂದು ಆಗಿದ್ದು ಬರೋ ಥರ ನಾವು ಮಾಡ್ತೀವಿ. ಆ ಮಗು ಜೀವನ ಅಲ್ಲಿವರೆಗೂ ನಾವು ಹುಡುಗಿ ಒಂದು ಯಾರ ಅಂಡರ್ ಅಲ್ಲಿ ಇಲ್ದಿರೋ ಒಂದು ಜೀವನ ಮಾಡೋಕೆ ಏನೋ ಒಂದು ವ್ಯವಸ್ಥೆ ಮಾಡೋದಾದ್ರೆ ನಾವು ಅವ್ರ ಗಮನ ಕೊಡ್ತೀವಿ ನಾವು. ಓಕೆನಾ? ಅಲ್ಲಿವರೆಗೂ ಇರ್ಲಿ, ಏನೋ ಒಂದು ಸಣ್ಣ ಪುಟ್ಟದು ಒಂದು ವ್ಯವಸ್ಥೆ ಅದು ಮಾಡಿಕೊಡ್ತೀವಿ. ಮತ್ತೆ ಎಲ್ಲ ಆದ್ಮೇಲೆ ಒಂದಷ್ಟು ದಿನ ವೆಯ್ಟ್ ಮಾಡಿ ಕರ್ಸೋಣ. ಅವ್ರನ್ನ ದೊಡ್ಡವ್ರನ್ನ ಇಲ್ಲಿಗೆ ಆಗೋಯ್ತು ಅಂತ ಒಂದು ಹೆಣ್ಣು ಮಗುನ ನಿರಂತರವಾಗಿ ಬಳಸ್ಕೊಂಡು ಮದುವೆಯಾಗಿ ಜೀವನ ಮಾಡ್ಬೇಕಿರೋ ಮಗುನ ಹಾಳು ಮಾಡ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಅದ್ರ ಯಾವನು ಸುಮ್ಮನೆ ಇರೋದಲ್ಲ. ಇಲ್ಲಿ ನಾವು ಕರ್ಸೋಣ, ಮಾತಾಡೋಣ. ಇದಕ್ಕೆ ಸೂಕ್ತವಾದ ನ್ಯಾಯ ಊರಲ್ಲಿರೋ ದೊಡ್ಡವ್ರು ಕೊಡ್ಲಿ. ನಂದಿರೋ ಮಗುನೇ ರಾತ್ರಿ ಹೇಳಿಡ್ತಂತೆ ನನಗೆ FIR ಬೇಡ. ಇರಮ್ಮ ಒಂದು ನಿಮಿಷ ಮಾತಾಡಬಾರ್ದು. ನಾನು ಹೇಳ್ತೀನಿ ಸರ್, ಹೇಳ್ತೀನಿ FIR ಬೇಡ ಸರ್, ನನಗೆ ಇನ್ನು FIR ಮಾಡಿ ಜೈಲಿಗೆ ಹೋದ್ರೆ ನಾವೇನು ಮಾಡೋದು? FIR ಬೇಡ, ದಯವಿಟ್ಟು ನಾನು ಒಂದು ಜೊತೆ ಇರೋ ಥರ ವ್ಯವಸ್ಥೆ ಮಾಡಿಕೊಡಿ ಅಂತ. ಆಯಿತು ಬ್ರದರ್, ನಾವು ಪೊಲೀಸರು ಒಂದು ತಿಳುವಳಿಕೆ ಹೇಳ್ಬೋದು, ಹಿಂಗೆ ಮಾಡ್ರಪ್ಪ ಅಂತ ಹೇಳ್ಬೋದು. ಪ್ರೆಸರ್ ಕೊಟ್ಬಿಟ್ಟೆ ಬಾಳ್ಲೇಬೇಕು ಮಗನೇ, ಇಲ್ಲ ನೀನು ಕಾಲ್ ಮುರಿದಾಕ್ ಬಿಡ್ತೀನಿ ಹೇಳಕ್ಕಾಗದ ಮಗ? ಆಗಲ್ಲ ಸರ್, ಆಗುತ್ತೆ ನಮಗ. ಅಲ್ಲ ನಾವು ಹೇಳೋದು ಸರ್, ನಾವೊಂದು ಹೇಳ್ತೀರಿ ಇದೇ ವಿಚಾರ ಈ ಥರ ಮಾಡ್ತಿರಲ್ಲ, ಎಲ್ಲ ವಿಚಾರದಲ್ಲಿ ಇದೇ ರೀತಿ ಮಾಡಬೇಕು. ನೀವು ಸಾಲ್ವ್ ಮಾಡ್ತೀರ, ನಮ್ಮ ಖುಷಿ. ನಮ್ಮ ಸರ್ ಅಂದರೆ ಯಾವುದೇ ವಿಚಾರ ಅಟ್ರಾಸಿಟಿ ಗಲಾಟೆ ಆದರೆ ಬೇಡ, ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಡಿ ಅಂತ ಹೇಳ್ತೀರಾ ನೀವು. ಆದರೆ ಇದೇ ವಿಚಾರದಲ್ಲೂ ಬೇಡ, ಕುತ್ಕೊಂಡು ಮಾತಾಡಿ. ಯಾಕೆ ಯಾವಕ್ಕೆ ಅವಕಾಶ ಕೊಡ್ತೀವಿ ನಾವು? ಒಂದು 3 ದಿವಸ ಯಾವಕ್ಕೆ ಅವಕಾಶ ಕೊಡ್ತೀವಿ ಅಂದರೆ ನೋಡೋಣ, ಎಲ್ಲ ಸೇರಿಕೊಂಡು ಏನಾರು ಒಂದು ಮಾಡ್ಕೊಳ್ಳೋಣ, ತಿಳುವಳಿಕೆ ಮಾಡ್ಕೊಳ್ಳೋಣ ಅಂತೇಳಿ ಪ್ರಯತ್ನ ಮಾಡಲಿ ಅಂತ ಮಾಡಿದ್ವ. ಯಾವಾಗ ಅವನು ಬೋಳಿ ಮಗ ಬೆಂಡಾಗಿಲ್ವಾ, ಒಂದು ಬೇಡ ಕೇಸ್ ಇಷ್ಟು ಮಾಡಪ್ಪ, ಎಲ್ಲ ಕೇಸ್ ಇಷ್ಟು ಮಾಡುತ್ತೆ ಅಂತ. ಈ ಕೇಸ್ ಇಷ್ಟು ಮಾಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ಈಗ ಮಾಜರ್ ಮಾಡಿದ್ದೀವಿ. ಈಗೆಲ್ಲ ಏನಿದೆ ಕಾನೂನು ಪ್ರಕ್ರಿಯೆ ಎಲ್ಲ ಮಾಡ್ತೀವಿ. ಆಲ್ರೆಡಿ ಸೋಷಿಯಲ್ ವೆಲ್ಫೇರ್ವರೆಗೂ ಲೆಟರ್ ಬರೆದಿರ್ತೀವಿ ಹಿಂಗಾಗಿದೆ ಅಂತೇಳಿ. ಏನು ಕಾನೂನು ವ್ಯಾಪ್ತಿನಲ್ಲಿ ಏನೇನು ಮಾಡಬೇಕು ನಾವೆಲ್ಲನೂ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಯಾರು ಯಾವ ಬಾಯಿಕೊಂಡು ಮಾಡ್ತೀವಿ ಮೇಜರ್ ಕೇಸ್ ಈಗ ಎದುರಿಸ್ತೀನಿ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಹುಡುಗಿಗೆ, ನನಗೆ ಏನು ಹೇಳ್ಕೊಟ್ಟಿದ್ದೀನಿ ನೋಡಮ್ಮ, BSc ಮಾಡಿದ್ಯಾ, ಎದುರ್ಕೊಳಕ್ಕೆ ಹೋಗ್ಬಿಡ, ಕಾನೂನು ಹೋರಾಟ ಮಾಡು, ಕಾನೂನು ತಿಳ್ಕೊಂಡು ನೀನು ಯಾರಿಗೆ ತಿಳ್ಕೊಬಿಡ, ನೇರವಾಗಿ ರುಚಿ ಹೇಳ್ಕೊಡ್ತೀನಿ. ಅದಕ್ಕೆ ನಾವು ನಿಮ್ಮವ್ರ ಮೇಲೆ ಬ್ರಿಟಿಷ್ ತಗೋತೀವಿ ಅಂದರೆ ಕೆಲಸಕ್ಕೆ ಹೋಗ್ತೀವಿ ನಿಜ, ಅವ್ರ ಮನೇಲಿ ಕೆಲಸ ಮಾಡ್ತೀವಿ ನಿಜ ಅಂತ. ಇವರು ಯಾವ ರೀತಿ ಹೇಳ್ತಿದಂತೆ 9 ದಿನ ಕಾಲಾವಕಾಶ ತಗೊಂಡ್ರು, ಇಬ್ಬರಿಗೂ ಮದುವೆ ಮಾಡ್ತಿದ್ದು ಕುಟುಂಬದವ್ರು ಹೇಳಿದ್ರು. ಈ ಥರ ಇಲಾಖೆಯವರು ನಮ್ಗೆ ಹೇಳಿದ್ರು, ಆಶ್ವಾಸನೆ. ನಾವು ಮೊನ್ನೆ ನಿಮ್ಮ ಹೆಸರು ಶ್ರೀಕಾಂತ್ ರಾವಣ್. ಹಾಂ ಸರ್, ನಾವು ಮೊನ್ನೆ ಅವರು ಬಂದಿದ್ದಾಗ ನಾನೇ ಮಾತಾಡಿದೆ. ಹಾಂ ಸರ್, ಇನ್ನೂ 3 ದಿವಸ ಟೈಮ್ ತಗೊಳ್ಳಿ, ಹಾಂ ಸರ್, ಏನಾರು ಮಾಡಿ ಸೆಟೇಟ್ ಮಾಡಿ.
ಈ ವಿಚಾರದಲ್ಲಿ ಯಾರಾದ್ರೂ ಮತ್ತೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಯಾರಾದ್ರೂ ನಮ್ಮನ್ನ ನೋಡಿ ನಗಿಯೋದು, ಗುರಾಯಿಸ್ಕೊಂಡು ನೋಡೋದು ಆ ತರ ಮಾಡಿದ್ರೆ ಹತ್ರದಲ್ಲೇ ಸ್ಟೇಷನ್ ಇದೆ, ಕಂಪ್ಲೇಂಟ್ ಕೊಡಿ. ಇಲ್ಲ ಆದ್ರೆ ವಿಡಿಯೋ ಮಾಡ್ಕೊಳ್ಳಿ. ಯಾರಾದ್ರೂ ನೋಡ್ಕೊಂಡು ನಗೋದು, ಇಲ್ಲಿ ಹಿಂಗ ಆಗಾಯ್ತು ಅಂತ ಹೀಯಾಡ್ಸ್ಕೊಳೋದು, ನಮ್ಮ ಜಾತಿಯವ್ರು ಹಿಂಗೆ ಅದು ಇದು ಏನೂ ಆಗಿಲ್ಲ ಮಾಡ್ಕೊಳಕ್ ಆಗಿಲ್ಲ ಅಂತ ಮಾಡಿದ್ರೆ ಅವ್ರ ಮೇಲೆ ಬಂದು ಕಂಪ್ಲೇಂಟ್ ಕೊಡಿ. ಏನಿದೆಯೋ ಅವ್ರನ್ನ ಗೊತ್ತು ಒಳಗಡೆ ಹಾಕ್ತಾರೆ, ಮಾಡ್ತಾರೆ. ಹೋಗ್ಲಿಲ್ಲ ಅನ್ಯಾಯ ಮಾಡಿ ಹೋಗಿರೋದು ನಿಮ್ನ ಯಾಕೆ ಇದು ಮಾಡ್ತಾರೆ ಸುಂದರಿ ಹೇಳ ಮತ್ತೆ ಊರಲ್ಲಿ ಒಂದು ಗೊಂದಲ ಉಂಟು ಮಾಡಬೇಡ, ಸಮಾಧಾನ ಹೋಗಿರ್ರಿ. ನಿಮ್ ಗಂಟೆಗೆ ಬಂದ್ರೆ ನಮ್ಮ ಕಾನೂನು ಇದೆ ಅದೇ ಹತ್ರ. ನೀವು ಯಾವ ನಾಯಿ ಬಗ್ಳಕ್ ಹೋದೆ ಅಂತ ಹೇಳಕ್ ಹೋಗ್ಬೇಡಿ. ಚಿಕನ್ ಕೇಳ್ದಂಗೆ ಯಾರನ್ನ ಅಂದೇನಾದ್ರು ಹಿಡ್ಕೊಂಡು ನಮ್ಮ ಹತ್ರ